ಚಂದ್ರಶೇಖರ ಏತರ್ಕ ಈ ದಿವಸ ನೆಲ್ಲಿಕುಂಜೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ದಿನ ಇವತ್ತು ಆರಂಭ. ಆ ಕಡೆಗೆ ಹೋಗ್ತಾ ಇದ್ದೇನೆ. ನಾವು ಪೆರ್ಲೆಯಿಂದ ಬರುವಾಗ ಚೆಕ್ ಪೋಸ್ಟ್ ಕಳೆದು ಕನ್ನಟಿಕಾನ ಸಿಗ್ತದೆ. ಕನ್ನಟಿಕಾನದಿಂದ ನಾವು ಪಾಣಾಜೆ ಹೋಗೋದಾದರೆ ನಮಗೆ ರೈಟ್ ಸೈಡಿಗೆ ನೆಲ್ಲಿಕುಂಜೆ ದೇವಸ್ಥಾನಕ್ಕೆ ಅಲ್ಲಿ ಬೋರ್ಡ್ ಇದೆ. ಆ ರೋಡು ಅಟ್ಲೀಸ್ಟ್ ಯಾವ ವೆಹಿಕಲ್ ಕೂಡ ಈಗ ಬರ್ತಾ ಇದೆ, ತೊಂದರೆ ಇಲ್ಲ. ಅದು ಪಾಣಾಜೆಯಿಂದ ಬರುವವರಿಗೂ ಕೂಡ ಅದು ಅವರಿಗೆ ಲೆಫ್ಟಿಗೆ ಬಂದ್ರಾಯ್ತು ಕನ್ನಟಿಕಾನದಿಂದ. ಎಷ್ಟು ದೂರ ಇದೆ ಅಲ್ಲಿಂದ ದೇವಸ್ಥಾನ? ಅಲ್ಲಿಂದ ಅಷ್ಟೇ ಒಂದು 10 ನಿಮಿಷ, ಜಾಸ್ತಿ ಆದರೆ ವೆಹಿಕಲಲ್ಲಿ ಒಂದು 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಇರ್ಬೋದು, 2 ಕಿಲೋಮೀಟರ್. ಸೊ ಆ ದಾರಿಯನ್ನು ನೀವು ರೆಕಮೆಂಡ್ ಮಾಡ್ತೀವಿ? ಹೌದು. ಕನ್ನಟಿಕಾನಾಗಿ ದೇವಸ್ಥಾನಕ್ಕೆ ಬನ್ನಿ. ಯಾರಾದರೂ ಹೊಸೊಬ್ರು ಫಸ್ಟ್ ಟೈಮ್ ಬರೋದಾದರೆ ಕನ್ನಟಿಕಾನ ಅಂದರೆ ಪೆರ್ಲಾ ಪಾಣಾಜೆ ಆ ಮಾರ್ಗವಾಗಿ ಬಂದು ಕನ್ನಟಿಕಾನದಿಂದ ನೆಲ್ಲಿಕುಂಜೆ ದೇವಸ್ಥಾನಕ್ಕೆ ಇರೋ ರೋಡಲ್ಲಿ ಬರ್ಬೋದು. ಸಮಿತಿಯ ಕಾರ್ಯಾಧ್ಯಕ್ಷರು ಅಂತ ಬಾಲಸುಬ್ರಹ್ಮಣ್ಯ ಸಪ್ಪಮಲೆ ನಮ್ಮ ಜೊತೆಗಿದ್ದಾರೆ. ಸ್ವಾಮಿ, ಈ ಒಂದು ಬ್ರಹ್ಮಕಲಶೋತ್ಸವದ ಒಂದು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ನೆಲ್ಲಿಕುಂಜೆಯಲ್ಲಿ ಇರುವಂಥದ್ದು. ಪ್ರಕೃತಿ ರಮಣೀಯವಾದಂತಹ ಒಂದು ಹಳ್ಳಿಗಾಡು ಪ್ರದೇಶದಲ್ಲಿ ಇರುವಂಥದ್ದು. ಶ್ರೀಮಂತರ ಸಂಖ್ಯೆ ತುಂಬ ಕಡಿಮೆ, ಬಡವರೇ ಹೆಚ್ಚಾಗಿ ಇರುವಂತಹ ದೇವಸ್ಥಾನ. ಅನೇಕ ವರ್ಷಗಳಿಂದ ಜೀರ್ಣಗೊಂಡು ಇಲ್ಲಿ ಕೇವಲ ಒಂದು ಪೂಜೆ ಮಾತ್ರ ನಡೀತಾ ಇದ್ದದ್ದು. ಅನೇಕ ಪ್ರಯತ್ನಗಳು ಜೀರ್ಣೋದ್ಧಾರಕ್ಕೆ ನಡೆದು ಆಗದೆ ಇತ್ತೀಚೆಗೆ ನಮ್ಮ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳ ಆಶೀರ್ವಾದ ಬಲದಿಂದ ಇದು ಇವತ್ತು ಪೂರ್ಣಗೊಂಡಿದೆ. ಈಗ ಬ್ರಹ್ಮಕಲಶ ಕಾರ್ಯಕ್ರಮಗಳು ಇವತ್ತಿನಿಂದ ಪ್ರಾರಂಭ ಆಗಿದೆ. ನಿನ್ನೆ ದಿವಸವೇ ಕುತ್ತಿ ಪೂಜೆ ಎಲ್ಲ ಆಗಿತ್ತು. ಹಾಗೆ ಇವತ್ತು ಬೆಳಿಗ್ಗೆ ಪೆರ್ಲ ಸತ್ಯನಾರಾಯಣ ಮಂದಿರದಿಂದ ಹಸಿರುವಾಣಿ ಮೆರವಣಿಗೆ ಶೋಭಾಯಾತ್ರೆ ಅತ್ಯಂತ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ನಡೆದಿದೆ. ಸುಮಾರು ಜನ ಇವತ್ತು ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಈಗಾಗಲೇ ಒಂದು 600-700 ಜನ ಊಟ ಮಾಡಿದರು. ಮತ್ತು ನಿನ್ನೆ ಇಲ್ಲಿ ಮಳೆ ಬಂದರೂ ಕೂಡ ಯಾವುದೇ ಅವ್ಯವಸ್ಥೆಗಳು ಆಗದೆ ಮಾರ್ಗ ಎಲ್ಲ ತುಂಬ ಉತ್ತಮ ರೀತಿಯಲ್ಲಿ ಧೂಳೆಲ್ಲ ಜಂಡಿಯಾಗಿ ಒಣಗಿ ಅನಂತರ ಸೆಟ್ಟಾಗಿ ಒಳ್ಳೆ ರೀತಿಯಲ್ಲಿ ಮಾರ್ಗ ಇದೆ. ಕರ್ನಾಟಕದಿಂದ ಬರುವಂತಹ ಮಾರ್ಗ ಅತ್ಯಂತ ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ಉಂಟು. ಪಾರ್ಕಿಂಗ್ಗೆ ಬೇಕಾದಂತಹ ವ್ಯವಸ್ಥೆ ಉಂಟು. ಹಾಗೆಯೇ ದೇವಸ್ಥಾನ ಎಲ್ಲ ಅಲಂಕಾರಗೊಂಡು ನಮ್ಮ ಇಲ್ಲಿನ ಅನೇಕ ಜನ ಕಾರ್ಯಕರ್ತರು ಅವಿಶ್ರಾಂತವಾದ ದುಡಿಮೆಯನ್ನು ಮಾಡಿ ಬಡವರೇ ಕಟ್ಟಿದಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇನ್ನು ಮುಂದಿನ 5 ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ವೈದಿಕ ಕಾರ್ಯಕ್ರಮಗಳು ನಡೆಯಲಿಕ್ಕುಂಟು. ಇವತ್ತು ಸಂಜೆ ಇಲ್ಲಿಗೆ ದೇಲಂಪಾಡಿ ಗಣೇಶ ತಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಪೂರ್ಣಕುಂಭ ಸ್ವಾಗತ ನಡೆಯಲಿಕ್ಕುಂಟು. ಅದರ ನಂತರ 3ನೇ ತಾರೀಕು ಬ್ರಹ್ಮಕಲಶದವರೆಗೆ ನಮಗೆ ನಿರೀಕ್ಷಿತ ಒಂದು 10,000 ಜನ ಬರುವಂತಹ ನಿರೀಕ್ಷೆ ಉಂಟು. ಎಲ್ಲರಿಗೂ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಸುವ್ಯವಸ್ಥಿತವಾಗಿ ಉಂಟು. ಯಾರು ಅಂಜದೆ ಅಳುಕದೆ ಒಳ್ಳೆ ರೀತಿಯಲ್ಲಿ ಬರ್ಬೋದು. ಯಾವುದೇ ಆತಂಕ ಪಡುವಂತಹ ಅವಶ್ಯ ಇಲ್ಲ. ಎಲ್ಲರೂ ಬಂದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಬ್ರಹ್ಮಕಲಶ ಸಮಿತಿಯ ಪರವಾಗಿ ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ. ವಿಶಿಷ್ಟವಾದ ಒಂದು ಕ್ಷೇತ್ರ ಇದು. ನಾನೀಗ ಆ ದೇವಸ್ಥಾನದ ವೇದಿಕೆಯಲ್ಲಿದ್ದೇನೆ. ಈ ವೇದಿಕೆ ಪಡ್ರೆ ಗ್ರಾಮಕ್ಕೆ ಸೇರುತ್ತೆ. ಇದರ ಸರಿ ಎದುರುಗಡೆ ಇರುವ ದೇವಸ್ಥಾನ ಅದು ಬದಿರ್ಕ ಗ್ರಾಮ ಪಂಚಾಯತಿಗೆ ಒಳಪಡ್ತದೆ. ಈ ಒಂದು ಕ್ಷೇತ್ರದ 4 ಭಾಗದಲ್ಲಿ 4 ಪಂಚಾಯತಿನ ಒಂದು ಕ್ಷೇತ್ರ ಇದಾಗಿದೆ. ಭಾಳ ವಿಶಿಷ್ಟವಾದ ಕ್ಷೇತ್ರ. ಭಾಳ ಕುತೂಹಲದಾಯಕ ವಿಷಯ ಏನು ಅಂದರೆ ಈ ಒಂದು ದೇವಸ್ಥಾನದ ಇತಿಹಾಸ ಅದು ಬಹಳಷ್ಟು ಆಳವಾದದ್ದು. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ದೇವಸ್ಥಾನದ ಪವಿತ್ರ ಪಾಣಿ ಡಾಕ್ಟರ್ ಮೇಘಶ್ಯಾಮ್ ರಾವ್ ಅವರು ನಮಗೆ ಹೇಳಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ದೇವಸ್ಥಾನದ ಒಂದು ಇತಿಹಾಸದ ಮೇಲೆ ಒಂದು ಬೆಳಕು ಚೆಲ್ಲಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ದೇವಸ್ಥಾನ ಈಗ 29ನೇ ತಾರೀಕಿನಿಂದ 3ನೇ ತಾರೀಕು ಅಂದರೆ ಇವತ್ತಿನಿಂದ 3ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವಗಳು ನಡೀಲಿಕ್ಕಿದೆ. ಇದಕ್ಕಿಂತ ಮೊದಲು ಈ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಒಂದು ದಾಖಲೆ ನಮ್ಮ ಮನೆಯಲ್ಲಿ ಸಿಕ್ಕಿದ ಒಂದು ಸಾಕ್ಷಿಯ ಪ್ರಕಾರ ಅಂದರೆ ಒಂದು ಪೇಪರ್ ಇದು ಅದರದ್ದೊಂದು ಬ್ರಹ್ಮಕಲಶದ ಪಟ್ಟಿ 1934ನೇ ಇಸ್ವಿಯಲ್ಲಿ ಪುರಾಯ ನಾರಾಯಣಾಚಾರ್ಯರು ಹೇಳುವವರು ಬ್ರಹ್ಮಕಲಶ ಮಾಡಿದವರು ಇಲ್ಲಿ. ಅವರ ಪರಂಪರೆ ಈಗಲೂ ಇದೆ. ಅವರ ಪರಂಪರೆಯವರು ಈಗಲೂ ನಮ್ಮ ದೇವಸ್ಥಾನಕ್ಕೆ ಬರುವವರಿದ್ದಾರೆ. ಅವರ ಶಿಷ್ಯ ಪರಂಪರೆ ಯಾವ ರೀತಿಯಲ್ಲಿ ಒಂದು ಅಭಿವೃದ್ಧಿ ಪಡಿಸಬೇಕು, ಒಂದು ಕೇಂದ್ರ ಬಿಂದುವಾಗಿ ಹೇಗೆ ಇರಬೇಕು ಅಂತ ಹೇಳುವ ಕನಸು ನಿಮಗಿದೆ, ಏನಾದರೂ ಇದೆಯಾ?
ದೇವಸ್ಥಾನಗಳ ಉದ್ದೇಶ ನಿಜವಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರಬೇಕಾದದ್ದು. ಇಲ್ಲಿಯ ಜನರ ಸಂಕಷ್ಟಗಳಿಗೆ ದೇವಸ್ಥಾನ ಸ್ಪಂದಿಸಬೇಕಾದ್ದು ಮುಖ್ಯ. ಹಿಂದಿನ ದೇವಸ್ಥಾನದ ಕಲ್ಪನೆಗಳು ಇದೇ ಥರ ಕೆಲಸ ಮಾಡ್ತಾ ಇದ್ದದ್ದು ನಮ್ಮ ಇತಿಹಾಸದಲ್ಲಿ ಕಾಣ್ತಾ ಉಂಟು. ಇದು ವಿದ್ಯಾಕೇಂದ್ರಗಳಾಗಿ, ನ್ಯಾಯ ಹಾಗೆಯೇ ಆರ್ಥಿಕ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದ್ದಂಥದ್ದು. ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮನೆತನ ಈ ಪರಿಸರಕ್ಕೆ ಬಂದದ್ದು ಸುಮಾರು 1000 ವರ್ಷಗಳಿಗೂ ಹಿಂದೆ ಅಂತ ಹೇಳಿ ಕೆಲವು ಸರ್ಕಾರಿ ದಾಖಲೆಗಳಿಂದ ತಿಳಿದು ಬರ್ತಾ ಉಂಟು. ಅಂದರೆ ನಮ್ಮ ಮನೆತನದ ನಾಯಕತ್ವದಲ್ಲಿ ಕಾಟುಕುಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲವು ದಾಖಲೆಗಳು ನಮ್ಮ ಮನೆಯಲ್ಲಿ ಸಿಕ್ಕಿದ್ರಿಂದ ಈ ವಿಷಯಗಳು ನಮ್ಮ ಅರಿವಿಗೆ ಬಂದದ್ದು. 1254ನೇ ಇಸವಿಯ ಕೆಲವು ವಿಷಯಗಳು ಅದರಲ್ಲಿ ಬರ್ತಾ ಉಂಟು. ಇದು ತೀರ್ಪು ಕೊಟ್ಟದ್ದು 1904ನೇ ಇಸವಿಯಲ್ಲಿ ಜನವರಿ 21ನೇ ತಾರೀಕು ಅಂತ ಕಾಣಿಸ್ತದೆ. ಏನು ತೀರ್ಪು ಬಂತು? ಅದು ತೀರ್ಪಿನಲ್ಲಿ ಹೀಗೆ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟು ಹೀಗೆ ಈ ನಮ್ಮ ಮನೆಗೆ ಇರುವ ನಿಮ್ಮ ಮನೆತನದ ಹೆಸರೇನು? ಮನೆತನದ ಹೆಸರು ನೆಲ್ಲಿಕುಂಜೆ ಮತ್ತು ಕೆಡಿಂಜಿ. ಇದು ಒಂದೇ ಆಗಿ ಕೆಲಸ ಮಾಡ್ತಾ ಇದ್ದಂಥ ಕಾಲ. ಆಗ ಒಂದೇ ಆಡಳಿತದಲ್ಲಿ ನೆಲ್ಲಿಕುಂಜೆ ಮನೆಯವರು ಅಲ್ಲಿ ಅಥವಾ ಕೆಡಿಂಜಿ ಮನೆತನದವರು ಇಲ್ಲಿ, ಎರಡೂ ಒಂದೇ ಆಗಿ ಇದ್ದುಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದಂಥ ಸಮಯ ಅದು. ಅಂದರೆ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸವನ್ನು ನಾವು ಈ ಮೂಲಕ ಕಾಣ್ತಾ ಇದ್ದೇವೆ. ನಾವು ನಮ್ಮ ಮನೆತನ ಬಂದದ್ದು ಅಂತ ಹೇಳಿ ಮೂಲ ಹುಡುಕಿಕೊಂಡು ಹೋದರೆ ಬ್ರಾಹ್ಮಣ ವಲಸೆ ಬಂದ ಇದನ್ನು ನೋಡಬೇಕಾಗ್ತದೆ. ಇದು ನಾವು ಆಂಧ್ರ ಕಡೆಯಿಂದ ಬಂದದ್ದಕ್ಕೆ ಕೆಲವು ವಿಷಯಗಳು ಈಗಲೂ ದಾಖಲೆಗಳಲ್ಲಿ ಸಿಗ್ತದೆ. ಅಂದರೆ ಇಲ್ಲಿಯ ಮನೆತನದ ಹೆಸರು ಆಂಧ್ರದಲ್ಲಿ ಇದೆ, ಸ್ಥಳಗಳು ಆಂಧ್ರದಲ್ಲಿ ಇದೆ. ಉದಾಹರಣೆಗೆ ನೆಲ್ಲಿಕುಂಜೆ ಹೇಳುವಂಥದ್ದು ಅಲ್ಲಿ ಬೇರೆ ಸಣ್ಣ ಪುಟ್ಟ ಆಂಧ್ರ ಭಾಷೆಗೆ ಸಂಬಂಧಪಟ್ಟು ಇರ್ತದೆ. ಬೊಳ್ಳಾವ ಅಂತ ಹೇಳುವಂಥದ್ದು ಅದು ಅಲ್ಲಿ ಬೊಳ್ಳಾವ ಮಠ, ಬೊಳ್ಳಾವ ಪಾಡ್, ಬೊಳ್ಳಾವ ಅಂತ ಹೇಳಿ ಇಂಥ ಹೆಸರುಗಳು ಆಂಧ್ರದಲ್ಲಿ ಇದೆ. ಪುತ್ತಿಗೆ ಇದು ಆಂಧ್ರದಲ್ಲಿ ಇದೆ, ಪುತ್ತಿಗೆ ಅಂತೇಳಿ ಹೇಳುವಂಥದ್ದು. ಹಾಗೆ ನಟ್ಟೋಜ ಪುತ್ತೂರು, ಅದು ನಟ್ಟೋಜ ಅಂದರೆ ಪ್ರತಿಷ್ಠಾಪನಾಚಾರ್ಯ ಅಂತ ಹೆಸರು. ಆ ಮನೆತನ ಅದು ಅವರಿಗೆ ಬಂದದ್ದು. ಅದು ನಮ್ಮ ತುಳುನಾಡಿನ ಇತಿಹಾಸ ಅಂತೇಳಿ ಹೇಳುವ ಪಾದೂರು ಗುರ್ರಾಜ ಭಟ್ರು ಅವರು ಬರೆದಂಥ ಇತಿಹಾಸದಲ್ಲಿ ಈ ಮನೆತನಗಳ ವಿಷಯಗಳು ಸಿಗ್ತವೆ. ತುಳುನಾಡಿನ ತುಳುವ ಡೆವಲಪ್ಮೆಂಟ್ಸ್ ಆ್ಯಂಡ್ ಹಿಸ್ಟ್ರಿ ಅಂತ ಹೇಳಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅನೇಕ ಶಿಲಾಲೇಖಗಳು ಈ ದೇವಸ್ಥಾನಕ್ಕೆ ಅಂತ ಹೇಳಿ ಅಲ್ಲ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮನೆತನಗಳ ಪ್ರಕಾರ ಅದಕ್ಕೆ ಬೇಕಾದ ಶಿಲಾಲೇಖಗಳು ತುಂಬ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಿಗ್ತದೆ. ಅದನ್ನು ತುಂಬ ಅಧ್ಯಯನ ಮಾಡಿದವರು KG ವಸಂತ ಮಾಧವ ಅವರು. ಅವರದ್ದೊಂದು ದೊಡ್ಡ ಪುಸ್ತಕವೇ ಇದೆ, ಆ ಶಿಲಾಲೇಖಗಳ ಬಗ್ಗೆ ಇದೆ. ಹಾಗೆ ಭಾಸ್ಕರ್ ಸಾಲೆತ್ತೂರು ಅಂತ ಅವರು ಈ ವಿಷಯದಲ್ಲಿ ತುಂಬ ಇದು ಮಾಡಿದ್ದಾರೆ, ತುಂಬ ಸಂಶೋಧನೆಗಳನ್ನು ಮಾಡಿದ್ದಾರೆ. ಸ್ವಾಮಿ ನಮಸ್ಕಾರ. ಹರೇ ರಾಮ್. ಎಲ್ಲಿಂದ ಬಂದಿದ್ದೀರಿ? ನಾವು ಮಂಗಳೂರಿಂದ. ತಮ್ಮ ಹೆಸರೇನು ಹೇಳಿದ್ರಿ? ಕೃಷ್ಣಮೂರ್ತಿ ಅಂತ ಹೇಳ್ಕೊಂಡು ಕೊಲ್ಲಾರ ಮಧ್ಯೆ. ಹಾಂ. ಮೇಡಮ್ ನಿಮ್ಮ ಹೆಸರೇನು? ಸೀತಾಲಕ್ಷ್ಮಿ. ಇಲ್ಲೇ ಕರ್ಲೂರು ಅವನು ಹೋಗ್ತೇನೆ. ಕುಂದಾರಿಯಲ್ಲಿ ಯಾವ ಯಾವ ವ್ಯವಸ್ಥೆ ಭಜನಾ ಸೇವೆ ನಡೆಯಲಿಕ್ಕಿದೆ. ಇಂದು ಸರಿಯಾಗಿ 2ರಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಸಂಘ ಮಾವಿನಕಟ್ಟೆ ಇವರಿಂದ ಭಜನಾ ಸೇವೆ, ನಂತರ 3ರಿಂದ 4ನೇ ಮುಂದಾಳು ಬಂಜೇಡ್ಕ ಇವರು ಆಗಮಿಸಲಿದ್ದಾರೆ. ನಂತರ ಸಂಜೆ 7ರಿಂದ ನೃತ್ಯಾರ್ಪಣಂ ವೈಷ್ಣವಿ ನಾಟ್ಯಾಲಯ ಪುತ್ತೂರು ಇವರಿಂದ
ನಾಳೆ 30/3/2026 ಸೋಮವಾರ ಬೆಳಗ್ಗೆ 5ರಿಂದ ಗಣಪತಿ ಹವನ, ಪ್ರೋಕ್ತ ಹೋಮ, ಪ್ರಾಯಶ್ಚಿತ್ತ ಹೋಮ, ಬಿಂಬ ಶುದ್ಧಿ, ಅಂಕುರ ಪೂಜೆ, ನಂತರ ಮಹಾಪೂಜೆ ನಡೆಯಲಿದೆ. ಬೆಳಗ್ಗೆ 6ರಿಂದ ಹೋಮ ಕಲಶ, ಅಂಕುರ ಪೂಜೆ, ಮಹಾಪೂಜೆ ನಡೆಯಲಿಕ್ಕಿದೆ. ನಂತರ ಸಂಜೆ 4ರಿಂದ നെറ്റഞ്ച് പോയിട്ടുണ്ട് അയറ്റ പണ്ടത്തെ കുത്തുണ്ട് നെറ്റഞ്ച് ಬಲ್ತಗ വളർത്തുക ಇಂದು ಅಡ್ಡೆ ಅಂತ അവള് മണ്ണ കുണിച്ച് എന്തുണ്ട് നമ്മ നെറ്റിന് പോയി ಸರಿ 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 ಹಸಿರುವಾಣಿಕಾರಿಕೆ ಬಂದು ಇದೀಗ ದೇವಸ್ಥಾನದಲ್ಲಿ